ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸೈಬರ್ ಜಿಸನ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಸುಮಾರು ಒಂದು 10 ದಿನ ಮೇಲಾಗಿತ್ತು ಅಂದ್ಕೊತೀನಿ ವಿಡಿಯೋ ಮಾಡಿ. ನಿಮಗೆಲ್ಲ ಹೇಳಿದ್ದೆ ನಾನು ಬರ್ಡ್ಸ್ನ ಸೇಲ್ ಮಾಡ್ತಾಯಿದ್ದೀನಿ ಎಕ್ಸಾಮ್ ಇರೋದ್ರಿಂದ ಅಂತ. ಎಕ್ಸಾಮ್ ಎಲ್ಲ ಮುಗ್ದಿದೆ, ಇವಾಗ ಎಲ್ಲ ರೀತಿಯ ಟೆನ್ಷನಿಂದ ದೂರ ಆಗಿದ್ದೀನಿ. ಸೊ ಇವಾಗ ಬರ್ಡ್ಸ್ ಕೂಡ ಬಂದಿದೆ, ಬಟ್ ಈಗಲೇ ತೋರಿಸಲ್ಲ. ನಾನು ನಿಮಗೆ ಸುಮಾರು ಜನವರಿ 10 ಹಂಗೆ ನೋಡ್ತೀನಿ ಮುಂದೆ. ನೆಕ್ಸ್ಟ್ ಬರೋ ವಿಡಿಯೋ ಒಟ್ಟಿನಲ್ಲಿ ಬಡ್ಜೀಸ್ ಅಪ್ಡೇಟೇ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೇನಪ್ಪ ತಿಳಿಸ್ಕೊಡ್ತಾಯಿನಿ ಅಂತ ಅಂದರೆ, ಒಂದು ಸಣ್ಣ ಟ್ರಾನ್ಸ್ಪೋರ್ಟೇಷನ್ ಕೇಜ್ನ ಯಾವ ರೀತಿಯಲ್ಲಿ ನಾವು ಮನೇಲಿ ಅಕಸ್ಮಾತ್ ನಿಮ್ಮ ಮನೇಲಿ ಮೆಶ್ ಇತ್ತು ಅಂತಂದರೆ, ಅಥವಾ ಇಲ್ಲ ಅಂತಂದ್ರೂ ನಾವು ಅಂಗಡಿಲೇ ಹೋಗಿ 1 ಮೀಟ್ರ್ ತೊಗೊಂಬಂದು, ಅದರ 1 ಮೀಟ್ರು ಅಂದರೆ 1 ಮೀಟ್ರು ಜಾಸ್ತಿ ಆಗುತ್ತೆ, 1 ಮೀಟ್ರಿಗಿನ್ನ ಕಡಿಮೆ, ಒಂದು ಅರ್ಧ ಮೀಟ್ರು, ಒಂದು 2 ಅಡಿ ಆ ಥರ ಏನಾದ್ರು ಒಂದು ಸಣ್ಣ ಮೆಶ್ಶು ನಿಮ್ಮ ಮನೇಲಿ ಇತ್ತು ಅಂತಂದರೆ ಅದನ್ನು ತೊಗೊಂಡು ನೀವು ಆರಾಮಾಗಿ ಟ್ರಾನ್ಸ್ಪೋರ್ಟೇಷನ್ ಅಂದರೆ, ಇವಾಗ ಅಕಸ್ಮಾತ್ ನೀವೆಲ್ಲರೂ ಅಂಗಡಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಬರ್ಡ್ಸ್ನ ತರೋಕ್ಕೆ, ಸೊ ನೀವು ಅದರೊಳಗಡೆ ಹಾಕ್ಸ್ಕೊಂಡು ತೊಗೊಂಬರ್ಬೋದು. ತುಂಬ ಚೆನ್ನಾಗೂ ಇರುತ್ತೆ. ಸ್ವಲ್ಪ ಬಡ್ಜೀಸ್ಗೂ ಕೂಡ ಒಂಥರ ವಾತಾವರಣ ಗೊತ್ತಾಗುತ್ತೆ. ದೊಡ್ಡ ಕೇಸ್ ತೊಗೊಂಡೋಗ್ಬೇಡ್ದು. ಅಂಗಡೀಲಿ ಅಥವಾ ಎಲ್ಲರ ಇವಾಗ ಯಾರೊಬ್ಬರು ತಂದು ಕೊಡ್ತಾ ಇದ್ದಾರೆ, ಇಲ್ಲಿಂದ ಅಲ್ಲಿ ರಿಸೀವ್ ಮಾಡ್ಕೊಳಕ್ಕೆ ಬರ್ತಾಯಿರ ಅಂತಂದರೆ ಅವ್ರ ಹತ್ರ ನೀವು ಬಾಕ್ಸ್ನಲ್ಲಿ ಇವಾಗಿರುತ್ತೆ, ನೋಡೋಕ್ಕಾಗಲ್ಲ, ನೀವು ಕಲರ್ಸ್ನ ಮನೆಗೆ ಹೋಗೇ ನೋಡಬೇಕು. ಸೊ ಹಂಗಾಗಿ ನೀವು ಅಲ್ಲೇ ಈ ಥರ ಕೇಜ್ ಇತ್ತು ಅಂತ ಅಂದರೆ ನೀವು ಕೇಜ್ನಲ್ಲೇ ಬಿಟ್ಕೊಂಡು ನೋಡಿಬಿಟ್ಟು ಆರಾಮಾಗಿ ನೀವು ತೊಗೊಬೋದು. ಜೊತೆಗೆ ಈ ಕೇಜ್ನಲ್ಲಿ ನಾನು ಖರ್ಚು ಮಾಡಿರೋದು ಸುಮಾರು ಒಂದು 50 ರೂಪಾಯಿನೂ ಜಾಸ್ತಿನೇ ಇದಕ್ಕೆ, ಅಂದರೆ ನಾನು ಖರ್ಚು ಮಾಡಿರೋದು. ನೀವೆಲ್ಲ ಅಂತಂದರೆ ಮಾಮೂಲಿ 1 ಸ್ಕ್ವೇರ್ ಫೀಟಿಗೆ 35ಇಂದ 40 ರೂಪೀಸ್ ಆಗ್ಬೋದು. ಒಂದು 3 ಸ್ಕ್ವೇರ್ ಫೀಟ್ ತೊಗೊಂಡ್ರೆ ಸಾಕು, ಆರಾಮಾಗಿ ಆ ಕೇಜ್ನ ಮಾಡ್ಕೊಬೋದು. 3 ಸ್ಕ್ವೇರ್ ಫೀಟ್ ಅಂದರೆ ಒಂದು 90 ರೂಪೀಸ್ ಆಗುತ್ತೆ ಅಷ್ಟೇ. ನಾನು ಯಾಕೆ ಮಾಡಿದೆ ಅಂತಂದರೆ, ನಮ್ಮ ಮನೇಲಿ ಹಳೆ ಮೆಶ್ ಇತ್ತು, ಹಂಗಾಗಿ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಹಳೆ ಮೆಶ್ ಇದ್ದರೆ ಹಳೆ ಮೆಶಲ್ಲೇ ಮಾಡಿ, ಇಲ್ಲ ನನ್ನ ಹತ್ರ ಹೊಸ ಮೆಶ್ಶೇ ತೊಗೊಬೇಕು, ಆ ಥರ ಮಾಡಬೇಕು ಅನ್ನೋದಾದರೆ ನೀವು ಮಾಡ್ಬೋದು, ನಿಮ್ಗೆ ಅಗತ್ಯ ಇತ್ತು ಅಂತಂದರೆ. ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಹೋಗ್ಬೇಡಿ, ಒಂದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ನೋಡ್ತೀರಾ ಯಾವ ರೀತಿಯಲ್ಲಿ ಮಾಡಿದೆ ಅಂತ. ಜೊತೆಗೆ ಅದಕ್ಕೆ ಪೈಂಟ್ ಕೂಡ ಹೊಡಿತೀನಿ. ಅಂದರೆ ಹಳೇದು ತುಕ್ಕಿಡ್ದಿರೋ ಮೆಶ್ಶಲ್ಲಿ ತೊಗೊಂಡು ನಾನು ಒಂದು ಬ್ರ್ಯಾಂಡ್ ನ್ಯೂ ಕೇಜ್ನ ಯಾವ ರೀತಿಯಲ್ಲಿ ಮಾಡೋದು ಅಂತ ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಇದು ನಮ್ಮ ಚಾನಲಿನ ಈ ವರ್ಷದ ಕೊನೆಯ ವಿಡಿಯೋ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ಯಾವ ಹಬ್ಬಕ್ಕೂ ಇಲ್ಲಿವರೆಗೂ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಯಾವ ಹಬ್ಬ ಯಾವ ಹರಿದಿನ ಏನು ವಿಶ್ ಮಾಡಿಲ್ಲ. ಇದೇ ಫಸ್ಟ್ನೇದು. ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸಲ್ಲಿ. ಇನ್ನು ಗೊತ್ತಲ್ಲ, 12 ಗಂಟೆ ಆಗಬೇಕು, ಆಮೇಲೆ ಕೇಕೆಲ್ಲ ಕಟ್ ಮಾಡಬೇಕು, ಆಮೇಲೆ ಮಾಡೋಣ, ಓಕೆನಾ? ಆಮೇಲೆ ಮಾಡಿರಂತೆ. ಬಟ್ ಅಡ್ವಾನ್ಸಲ್ಲಿ ನಾನು ವಿಶ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ 12 ಗಂಟೆಗೆ ವೀಡಿಯೋ ಪಬ್ಲಿಷ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ರಾತ್ರಿ ಅಂದರೆ ಒಂದು 8-9 ಗಂಟೆಗೆ ಪಬ್ಲಿಷ್ ಮಾಡಲೇಬೇಕು. ಇದು ಇವತ್ತಿನ ಈ ವರ್ಷದ ಕೊನೆಯ ವಿಡಿಯೋ. ನೋಡಿ, ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಒಂದ್ಸತಿ ಶೇರ್ ಮಾಡಿ, ವಿಡಿಯೋ ನೋಡ್ಕೊಂಡು. ಓಕೆ ಗೈಸ್, ನೋಡ್ತಾ ಇರ್ಬೋದು ನನ್ನ ಮುಂದೆ ವೇಸ್ಟ್ ಕೇಜಸ್ ಮಾಡಿರುವಂಥ ಮೆಶ್ ಇದೆ. ಇದನ್ನು ನಾವು ಯೂಸ್ ಮಾಡಿಕೊಂಡು ಇವಾಗ ಟ್ರಾನ್ಸ್ಪೋರ್ಟೇಷನ್ ಕೇಜನ್ನ ಮಾಡೋಣ ಅಂತಂದರೆ,
ಓಕೆ, ನೋಡ್ಕೊಂಬಂದ್ರಲ್ಲ ಈ ಕೇಜ್ನ ಯಾವ ರೀತಿಯಲ್ಲಿ ಮಾಡಿದೆ ಅಂತ. ತುಂಬ ಸಿಂಪಲ್ಲಾಗಿತ್ತು ಕೇಜ್ ಮಾಡೋದು. ಅಂದರೆ ಏನು ಹೈ ಕ್ಲಾಸಾಗಿ ಏನು ಮಾಡಿಲ್ಲ, ಬಟ್ ಒಂದು ಏನು ಬರ್ಡ್ಸ್ ಇದ್ರೊಳಗಡೆ ಬಿಟ್ಟರೆ ಏನು ಹಾರೋಗಲ್ಲ ಅನ್ನೋ ನಂಬಿಕೆ ಇದೆ. ಆಲ್ರೆಡಿ ಬಿಟ್ಟು ಟೆಸ್ಟ್ ಮಾಡಿಬಿಟ್ಟೆ. ಅದ್ರ ಇದ್ದರೆ ಫೋಟೋ ಅದು ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸುಮ್ಮನೆ ಹಿಂಗೆ ಗೇಟ್ ಸಾಕು, ಇಷ್ಟು ಗೇಟು. ನಾವೇನು ಕೈ ಹಾಕೋದೇನು ಬೇಡ, ಬರ್ಡ್ಸ್ನ ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿದ್ರೆ ಸಾಕು. ಅಕಸ್ಮಾತ್ ನೀವು ಆಚೆ ಬಿಡ್ತೀರಾ ಅಂತಂದರೆ ಸುಮ್ಮನೆ ಹಿಂಗೆ ಓಪನ್ ಮಾಡಿ ಹಿಂಗೆ ಕೇಜ್ ಒಳಗಡೆ ಇಟ್ಟರೆ ಸಾಕು, ಆರಾಮಾಗಿ ಅದು ರಿಲೀಸ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿದೆ ಅಂತ ಕೇಜು. ಕಲರ್ ಮಾಡಿದೆ, ಇರಲಿ ಅಂತ ಕಲರ್ ಮಾಡಿದ್ದೀನಿ. ಓಕೆ, ನೋಡ್ಬೋದು ಚೆನ್ನಾಗಿದೆ, ಒಂದು ಮೀಡಿಯಮ್ ಆಗಿದೆ, ಏನು ತೊಂದರೆ ಇಲ್ಲ. ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ವೈಟ್ ಕಲರ್ ಹೊಡೆದಿದ್ದೀನಿ ಪೇಂಟು. ಸದ್ಯಕ್ಕೆ ವೈಟೇ ಸಿಕ್ಕಿದ್ದು, ಹಂಗಾಗಿ ವೈಟ್ ಹೊಡೆದಿದ್ದೀನಿ. ಇಲ್ಲಾಂತಂದರೆ ಬೇರೆ ಕಲರ್ ಹೊಡಿತಿದ್ದೆ. ಓಕೆ, ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸಿಗೋಣ ಮುಂದಿನ ವರ್ಷ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.